ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೀವ ಶೆಟ್ಟಿ ಎಂ. ಉಡುಪಿ ಜಿಲ್ಲೆಯಿಂದ ಮಾತಾಡ್ತಾ ಇದ್ದೀನಿ. ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾಗಿರುವಂಥ ಮಹೇಶ್ ಸರ್ ಅವರಿಗೆ ಹಾಗೂ ಇದರ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂಥ ಸತೀಶ್ ಬೇಕೆ ಸರ್ ಅವರಿಗೆ ಹಾಗೂ ಮಾತಿನ ಮಂಟಪದ ರೂವಾರಿಗಳಾಗಿರುವಂಥ ಕಲ್ಪನಾ ನಾಯಕ್ ಮೇಡಮ್ ಅವರಿಗೆ ಹಾಗೂ ಕಿರುಹೊತ್ತಿಗೆಯ ತರಬೇತಿ ರಚನೆಯ ಉಸ್ತುವಾರಿನ ವಹಿಸಲಿಕ್ಕಿರುವಂಥ ರಾಯ್ ರಾಜ್ಕುಮಾರ್ ಸರ್ ಅವರಿಗೆ ಹಾಗೂ ಮಾತೆಂಬುದು ಜ್ಯೋತಿರ್ಲಿಂಗ ಭಾಷಣ ತರಬೇತಿಯ ನನಗೆ ತರಬೇತುದಾರರಿದ್ದ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ನಾನು ನನ್ನ ಈ ಕಿರುಹೊತ್ತಿಗೆ ತರಬೇತಿಯಿಂದ ನನ್ನಲ್ಲಿ ಆದಂಥ ಪರಿವರ್ತನೆಗಳ ಬಗ್ಗೆ ನಾನು ಮಾತಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ 8 ದಿನಗಳ ಈ ಕಿರುಹೊತ್ತಿಗೆ ತರಬೇತಿಯಲ್ಲಿ ಮೊದಲನೇದಾಗಿ ಸುರೇಂದ್ರ ಅಡಿಗ ಸರ್ ಅವರಿಂದ ಹಿಡಿದು ಮಹೇಶ್ ಸರ್ ಅವರಿಗೆ ಎಲ್ಲರೂ ಸಹಿತ ಕಿರುಹೊತ್ತಿಗೆಗಳನ್ನು ಯಾವ ರೀತಿ ರಚನೆ ಮಾಡಬೇಕು, ಅದರ ಹಂತಗಳ ಬಗ್ಗೆ, ಅದರ ಪರಿವಿಡಿಗಳ ಬಗ್ಗೆ ಅಥವಾ ಮುನ್ನುಡಿಗಳ ಬಗ್ಗೆ, ಆಶಯದ ಬಗ್ಗೆ, ಬೆನ್ನುಡಿಗಳ ಬಗ್ಗೆ, ಪುಸ್ತಕ ರಚನೆ, ವಿವಿಧ ಹಂತಗಳ, ವಿವಿಧ ಸನ್ನಿವೇಶ, ವಿವಿಧ ಪ್ರಕಾರಗಳ ಬಗ್ಗೆ ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂತೆ ನಾವು ಸಹಿತ ಅದರಲ್ಲಿ ಹೊಂದಿಕೊಳ್ಳುವಂತೆ ತಿಳಿಸಿಕೊಟ್ಟಿದ್ದರಿಂದ ನಾನು ಒಬ್ಬ ಬರವಣಿಗೆಗಾರನಾಗಲಿಕ್ಕೆ ನನ್ನನ್ನು ಪ್ರೇರಣೆ ನೀಡಿದೆ ಅಂತ ಹೇಳಲಿಕ್ಕೆ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ನಾವು ಈ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಕಿರುಹೊತ್ತಿಗೆಗಳನ್ನು ಯಾವ ರೀತಿ ರಚನೆ ಮಾಡುವುದನ್ನು ತಿಳಿಸಿಕೊಟ್ಟಿದ್ದು ನನಗೆ ನನ್ನಲ್ಲಿ ಸಾಹಿತ್ಯಿಕವಾಗಿ ಬರವಣಿಗೆಗೋಸ್ಕರ ನನ್ನ ಓದಿನ ಮೂಲಕ ವಿವಿಧ ಗ್ರಂಥಗಳನ್ನು ಓದಿಗೆ ನನ್ನನ್ನು ಹಚ್ಚಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಮುಖವಾಗಿ ಸ್ಪಾರ್ಕ್ ಅಕಾಡೆಮಿಯಿಂದ ನನಗೆ ಏನು ಇವತ್ತು ಲಾಭ ಆಗಿದೆ ಅಂತ ಹೇಳಿದರೆ, ಮಹೇಶ್ ಸರ್ ಅವರು ಒಂದು ದೃಷ್ಟಾಂತ ನನಗೆ ನೆನಪಾಗ್ತಾ ಇದೆ. ಮುಖ್ಯವಾಗಿ ಮಹಾಭಾರತದ ಕತೆ ಹುಟ್ಟಿದ್ದು ಒಂದು ಅದ್ಭುತ. ಆ ಕಥೆಯಲ್ಲಿ ವ್ಯಾಸ ಮಹರ್ಷಿ ಬರೆದಿದ್ದಿರ್ಬೋದು, ಆದರೆ ಅದಕ್ಕೆ ಒಂದು ಹಿನ್ನೆಲೆ ಇದೆ. ವ್ಯಾಸ ಮೊದಲು ಬೇಟೆಗಾರನಾಗಿದ್ದ. ಒಂದು ದಿನ ಆಕಾಶದಲ್ಲಿ ಕ್ರೌಂಚ ಪಕ್ಷಿಗಳು ಪ್ರಣಯ ವಿಲಾಸದಲ್ಲಿ ತೊಡಗಿರುವ ಸಂದರ್ಭದಲ್ಲಿ ಅದು ಬಾಣ ಪ್ರಯೋಗ ಮಾಡಿ ಒಂದು ಪಕ್ಷಿಯ ಸಾವಿಗೆ ಕಾರಣ ಆಗ್ತಾನೆ. ಆನಂತರ ಇನ್ನೊಂದು ಕ್ರೌಂಚ ಪಕ್ಷಿ ಅದನ್ನು ವೇದನೆಯನ್ನು ನೋಡಿ ಅವನಿಗೆ ಮನ ಪರಿವರ್ತನೆಯಾಗಿ ನಾನು ಬದಲಾವಣೆ ಆಗಬೇಕೆನ್ನುವ ಒಂದು ಇಚ್ಛೆಯಿಂದ ಅವನು ಮಹಾಭಾರತದ ಕಥೆಯನ್ನು ರಚನೆ ಮಾಡಲಿಕ್ಕೆ ಒಂದು ಸ್ಫೂರ್ತಿಯನ್ನು ನೀಡಿತು. ಅದರಂತೆ ಇವತ್ತು ನಮಗೆ ಮಹೇಶ್ ಸರ್ ಅವರು ಸ್ಪಾರ್ಕ್ ಅಕಾಡೆಮಿ ಮೂಲಕ ನಮ್ಮಂಥ ಹಲವಾರು ಶಿಕ್ಷಕರಿರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರದ ಗಣ್ಯರಿಗೆ ಸಾಹಿತ್ಯಿಕವಾಗಿ ಯಾವ ರೀತಿ ರಚನೆ ಮಾಡಬಹುದು ಅನ್ನೋದನ್ನು ಆ ರೀತಿಯಲ್ಲಿ ನಮಗೆ ಒಂದು ಮನ ಪರಿವರ್ತನೆಯಾಗುವಂತೆ ನಮಗೆ ಪ್ರೇರಣೆಯನ್ನು ನೀಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಒಟ್ಟಿನಲ್ಲಿ ಈ ತರಬೇತಿಯಿಂದ ನಮ್ಮನ್ನು ಸಾಹಿತ್ಯಿಕವಾಗಿ ಬರವಣಿಗೆಯನ್ನು ತೊಡಗಿಸಿಕೊಳ್ಳಲಿಕ್ಕೆ ನಮ್ಮನ್ನು ಮುನ್ನೆಲೆಗೆ ತಂದಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಧನ್ಯವಾದಗಳು.